ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ಏನ್ ಮಾಡ್ಬೇಕು ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಈ ತರ ಕನ್ಫ್ಯೂಷನ್ ತುಂಬಾ ಜನಕ್ಕಿದೆ. ಅದಕ್ಕೆ ಅವ್ರು ನೀಟಾಗಿ ಸೇವಿಂಗ್ಸ್ ಮಾಡಕ್ಕೆ ಆಗ್ತಿಲ್ಲ. ಒಂದು ಸಿಂಪಲ್ ರೂಲ್ ಇದೆ, ಇದರಿಂದ ನೀವು ತುಂಬಾ ಚೆನ್ನಾಗಿ ಸೇವಿಂಗ್ಸ್ ಮಾಡ್ಬೋದು. ಯಾವ್ದು ಗೊತ್ತಾ? 50-30-20 ರೂಲ್ ಅಂತ. 50% ನಿಮ್ಮ ನೀಡ್ಸ್ ಮೇಲೆ ನೀವು ಸ್ಪೆಂಡ್ ಮಾಡಬೇಕು. ಏನಿದು ನೀಡ್ಸ್ ಅಂದ್ರೆ ನಿಮಗೆ ದಿನನಿತ್ಯ ಉಪಯೋಗ ಆಗುವಂತಹ ವಸ್ತುಗಳು ಅಥವಾ ನಿಮ್ಮ ಜೀವನಕ್ಕೆ ಅವಶ್ಯಕತೆ ಇರುವಂತಹ ವಸ್ತುಗಳು. ಯಾವ್ಯಾವವು? ಎಜುಕೇಶನಲ್ ಫೀಸ್ ಆಗಿರ್ಬೋದು, ಮೆಡಿಕಲ್ ಫೀಸ್ ಆಗಿರ್ಬೋದು, ಅಥವಾ ತರಕಾರಿ, ಮನೆ ಬಾಡಿಗೆ, ಎಲೆಕ್ಟ್ರಿಕ್ ಬಿಲ್, ಇವೆಲ್ಲ ನೀಡ್ಸ್ ಆಗುತ್ತೆ. ಇನ್ನು 30% ನೀವು ವಾಂಟ್ಸ್ ಮೇಲೆ ಖರ್ಚು ಮಾಡಬೇಕು. ಅಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಖುಷಿಗಾಗಿ ಖರ್ಚು ಮಾಡುವಂತಹದನ್ನ ನಾವು ವಾಂಟ್ಸ್ ಅಂತ ಕರಿತೀವಿ. ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ನ ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಖರ್ಚು ಮಾಡ್ತೀರಲ್ಲ, ಅದನ್ನ ನಾವು ವಾಂಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ದು ಗೊತ್ತಾ? ಬ್ರಾಂಡೆಡ್ ಕ್ಲಾತ್ಸ್ ಆಗಿರ್ಬೋದು, ಕಾಸ್ಟ್ಲಿ ಫೋನ್ಸ್ ಆಗಿರ್ಬೋದು, ಮೂವಿ ಆಗಿರ್ಬೋದು, ಪಾರ್ಟಿ ಆಗಿರ್ಬೋದು, ಇದೆಲ್ಲ ನಿಮ್ಮ ವಾಂಟ್ಸ್ ಆಗುತ್ತೆ. ಇದ್ರ ಮೇಲೆ ನೀವು 30% ಸ್ಪೆಂಡ್ ಮಾಡ್ರಿ. ಇನ್ನು 20% ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂತ ತೆಗೆದಿಟ್ಬಿಡ್ರಿ. ಇದೇನಪ್ಪಾ ಅಂದ್ರೆ ನಿಮ್ಮ ಫ್ಯೂಚರ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಮರ್ಜೆನ್ಸಿ ಫಂಡ್ ಅಲ್ಲಿ ಮತ್ತೆ ಸೇವಿಂಗ್ಸ್ ಅಂತ ತೆಗೆದಿಡ್ರಿ, ಮತ್ತೆ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ರಿ ನಿಮ್ಮ ಫ್ಯೂಚರ್ಗೆ. ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ನೋಡೋಣ. ಏನಪ್ಪಾ ಅಂದ್ರೆ 20,000 ನಿಮ್ ಸಂಬಳ ಅಂದ್ರೆ 10,000 ನೀಡ್ಸಿಂಗ್ ಅಂತ ತೆಗ್ದಿಡ್ರಿ, ಇನ್ನ 6,000 ವಾಂಟ್ಸಿಂಗ್ ಅಂತ ತೆಗ್ದಿಡ್ರಿ, ಇನ್ನ 4,000 ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಅಂತ ತೆಗ್ದಿಡ್ರಿ. ಸೊ ಈ ಪರ್ಸೆಂಟೇಜ್ ಏನ್ ಹೇಳಿದ್ನಲ್ಲ, ಪ್ರತಿಯೊಬ್ಬರಿಗೂ ಇದು ಸೂಟ್ ಆಗಲ್ಲ. ಮೇನ್ಲಿ ಸ್ಟೂಡೆಂಟ್ಸ್ ಮತ್ತೆ ಯಾರು ಕಡಿಮೆ ಸಂಬಳ ತಗೊಂತಾರೋ ಅವರಿಗೆ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಂಬಳದ ಪ್ರಕಾರ ಆ ಪರ್ಸೆಂಟೇಜ್ ನ ಡಿವೈಡ್ ಮಾಡಿ ಈ ರೂಲ್ ನ ಯೂಸ್ ಮಾಡಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, ಇದು ಯಾವ ತರ ಉಪಯೋಗ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಸ್ಟೇ ಟ್ಯೂನ್ಡ್.